ಸೆಟಲ್ಮೆಂಟ್ ವಿಚ್ಛೇದನ ಒಪ್ಪಂದದ ನಂತರ ಯು ಟರ್ನ್ ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಪರಸ್ಪರ ಒಪ್ಪಿಗೆಯೊಂದಿಗೆ ವಿಚ್ಛೇದನ ಪಡೆಯಲು ಒಪ್ಪಂದ ಮಾಡಿಕೊಂಡ ನಂತರ ನಿರ್ಧಾರದಿಂದ ಹಿಂದಕ್ಕೆ ಸರಿಯಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನ ನೀಡಿದೆ. ವಿವಾದಗಳನ್ನು ಪರಿಹರಿಸುವ ಭಾಗವಾಗಿ ಮಾಡಿಕೊಂಡ ಸೆಟಲ್ಮೆಂಟ್ ಒಪ್ಪಂದಕ್ಕೆ ಕಟ್ಟುನಿಟ್ಟಾಗಿ ಬದ್ಧರಾಗಿರಬೇಕು ಅಂತ ನ್ಯಾಯಮೂರ್ತಿಗಳಾದ ರಾಜೇಶ್ ಬಿಂದಾಲ್ ಮತ್ತು ವಿಜಯ್ ಬಿಷ್ಣೋಯ್ ಅವರನ್ನ ಒಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಕಾನೂನಿನ ಪ್ರಕಾರ ವಿಚ್ಛೇದನ ಡಿಕ್ರಿ ಬರುವ ಮೊದಲು ಒಪ್ಪಿಗೆಯನ್ನು ಹಿಂತೆಗೆದುಕೊಳ್ಳುವ ಅವಕಾಶ ಇದ್ದರೂ ಅದನ್ನು ಸೆಟಲ್ಮೆಂಟ್ ಒಪ್ಪಂದದಲ್ಲಿ ಒಪ್ಪಿಕೊಂಡ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳಲು ಬಳಸಬಾರದು ಅಂತ ಕೋರ್ಟ್ ತಿಳಿಸಿದೆ. ಮಧ್ಯವರ್ತಿತ್ವದ ಮೂಲಕ ಮಾಡಿಕೊಂಡ ಒಪ್ಪಂದಗಳನ್ನು ಗೌರವಿಸದಿದ್ದರೆ ಮೀಡಿಯೇಷನ್ ಪ್ರಕ್ರಿಯೆಯ ಮೂಲಭೂತ ವ್ಯವಸ್ಥೆಯೇ ಹಾನಿಯಾಗುತ್ತದೆ ಎಂಬ ಆತಂಕವನ್ನು ಪೀಠ ವ್ಯಕ್ತಪಡಿಸಿದೆ. ಒಮ್ಮೆ ಮಧ್ಯವರ್ತಿಯ ಸಮ್ಮುಖದಲ್ಲಿ ಎಲ್ಲಾ ವಿವಾದಗಳನ್ನು ಪರಿಹರಿಸಿ ಸೆಟಲ್ಮೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದ ನಂತರ ಯಾರಾದರೂ ಅದರಿಂದ ಹಿಂದೆ ಸರಿದರೆ ಅವರ ಮೇಲೆ ಭಾರಿ ದಂಡ ವಿಧಿಸಬೇಕು ಅಂತ ಕೋರ್ಟ್ ಹೇಳಿದೆ. ಕೇವಲ ಮೋಸ, ಒತ್ತಡ ಅಥವಾ ಎದುರಾಳಿ ಪಕ್ಷ ಒಪ್ಪಂದದ ನಿಯಮಗಳನ್ನು ಪಾಲಿಸದ ಸಂದರ್ಭಗಳಲ್ಲಿ ಮಾತ್ರ ಹಿಂತೆಗೆದುಕೊಳ್ಳಲು ಅವಕಾಶ ಇದೆ ಅಂತ ಸ್ಪಷ್ಟಪಡಿಸಿದೆ. ಇದರ ಹೊರತಾಗಿಯೂ ಸಂದರ್ಭಗಳು ಇಲ್ಲದಿದ್ದರೆ ಮಧ್ಯವರ್ತಿತ್ವದಲ್ಲಿ ನೀಡಿದ ಮಾತುಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಅನಾಲೋಚಿತ ನಿರ್ಧಾರಗಳಿಗೆ ಬೆಲೆಯನ್ನ ಕಟ್ಟಬೇಕಾಗುತ್ತೆ ಅಂತ ಕೋರ್ಟ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಕೊನೆಯಲ್ಲಿ ಆ ದಂಪತಿಗಳ ವಿವಾಹ ಬಾಂಧವ್ಯ ಸಂಪೂರ್ಣವಾಗಿ ಹಾಳಾಗಿದೆ ಮತ್ತು ಅವರು ಮತ್ತೆ ಒಂದಾಗುವ ಸಾಧ್ಯತೆ ಇಲ್ಲ ಅಂತ ಕೋರ್ಟ್ ನಿರ್ಧರಿಸಿದ್ರೆ ಅದರಿಂದ ಇರಿಟ್ರೇವಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಆಧಾರದ ಮೇಲೆ ಈ ವಿವಾಹವನ್ನ ರದ್ದುಗೊಳಿಸಲಾಗಿದೆ ಅಂತ ಘೋಷಿಸಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.